ಸಾಧಿಸುವುದಿದೆಯಲ್ಲ ಅದು ಬಹಳ ಕಷ್ಟಕರವಾದಂತಹ ಕೆಲಸ. ಇಂತಹ ಕಷ್ಟಕರವಾದಂತಹ ಪ್ರಮೇಯಗಳನ್ನ ಯಾವ ರೀತಿ ನಾವು ಸುಲಭವಾಗಿ ಸಾಧನೆಯನ್ನು ಮಾಡಬಹುದು ಅನ್ನೋದಾದ್ರೆ ಮೊದಲು ಅದರ ಪ್ರಾಯೋಗಿಕ ಸಾಧನೆಯನ್ನು ತಿಳಿಬೇಕು, ತದನಂತರ ಅದರ ಥಿಯರಿಟಿಕಲ್ ಸಾಧನೆಯನ್ನು ಮಾಡೋದು ತುಂಬಾ ಸುಲಭ ಆಗ್ತದೆ. ಈಗ ನಿಮಗೆ ಕೊಟ್ಟಿರುವಂತಹ 10ನೇ ತರಗತಿಯ ಪ್ರಮೇಯ ವೃತ್ತಗಳ ಮೇಲಿನ ಒಂದು ಪ್ರಮೇಯದ ಬಗ್ಗೆ ನೋಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತದೆ, ಕೇಂದ್ರದಲ್ಲಿ ಸಮನಾದ ಕೋನವನ್ನು ಉಂಟು ಮಾಡುತ್ತದೆ, ಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸುವ ರೇಖೆಗಳನ್ನು ಸಹ ಸಮನಾದ ಕೋನಗಳನ್ನು ಉಂಟು ಮಾಡುತ್ತದೆ ಅನ್ನುವ ಒಂದು ಪ್ರಮೇಯವನ್ನು ನಾವೀಗ ಸಾಧನೆ ಮಾಡಬೇಕಾಗಿದೆ. ಈ ಪ್ರಮೇಯವನ್ನ ಸಾಧನೆ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಾಯೋಗಿಕ ಸಾಧನೆಯನ್ನು ನಾವು ಮಾಡಬೇಕಾಗಿ ಬರುತ್ತೆ. ಈಗ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯುವಂತಹ ಒಂದು ಲೆಕ್ಕ ಈಗಾಗಲೇ ನಾವು ಮಾಡಿದ್ದೇವೆ. ಅದಕ್ಕೆ ಸಂಬಂಧಿಸಿದಂತೆ ಆ ಲೆಕ್ಕಕ್ಕೆ ಸಂಬಂಧಿಸಿದಂತಹ ಒಂದು ಚಿತ್ರವನ್ನು ತೆಗೆದುಕೊಂಡು ಅದರಲ್ಲಿ ಇರ್ತಕ್ಕಂಥ ಕೋನಗಳನ್ನ ಬಾಹುಗಳನ್ನ ಅಳೆದು ಬರೆದು ಆ ಎರಡು ತ್ರಿಭುಜಗಳು ಯಾವ ರೀತಿಯ ಒಂದು ಗುಣಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗತ್ತೆ. ಈಗ ಬನ್ನಿ ನಾವು ನೋಡೋಣ. ಈಗ ಮೊದಲು ತ್ರಿಭುಜ ಎಪಿಬಿಯಲ್ಲಿ ಕೋನ ಪಿ ಎಷ್ಟು ಡಿಗ್ರಿಯನ್ನು ಹೊಂದಿದೆ ಅನ್ನೋದನ್ನು ನೋಡೋದಾದ್ರೆ ಕೋನ ಪಿ 90 ಡಿಗ್ರಿಯನ್ನ ಹೊಂದಿದೆ. ಅದೇ ರೀತಿ ಕೋನ ಕ್ಯೂ ಅನ್ನು ನೋಡೋದಾದ್ರೆ ಕೋನ ಕ್ಯೂ ಸಹ 90 ಡಿಗ್ರಿ ಅಳತೆಯನ್ನ ಹೊಂದಿದೆ. ಇನ್ನು ಕೋನ ಓ ಎ ಅನ್ನ ನೋಡೋದಾದ್ರೆ ಕೋನ ಎ 70 ಡಿಗ್ರಿಯನ್ನು ಹೊಂದಿದೆ. ಇಲ್ಲೂ ಸಹ ಕೋನ 70 ಡಿಗ್ರಿಯನ್ನು ಹೊಂದಿದೆ. ಈಗ ಬಿ ಬಿಂದುವಿನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇದು 20 ಡಿಗ್ರಿಯನ್ನು ಹೊಂದಿದೆ. ಇದು ಸಹ 20 ಡಿಗ್ರಿಯನ್ನ ಹೊಂದಿದೆ. ಈಗ ಈ ಒಂದು ಸ್ಪರ್ಶಕಗಳನ್ನು ಅಳೆಯೋಣ, ಎಷ್ಟೆಷ್ಟು ಸೆಂಟಿಮೀಟರ್ ಇದೆ ಅಂತ ನೋಡಿ. ಈ ಸ್ಪರ್ಶಕಗಳು ಒಟ್ಟು 9 ಸೆಂಟಿಮೀಟರ್ ಇದೆ. ಇಲ್ಲೂ ಸಹ ಈ ಸ್ಪರ್ಶಕವನ್ನು ಅಳೆದಾಗ ಇದು ಸಹ 9 ಸೆಂಟಿಮೀಟರ್ ಆಗ್ತದೆ. ಅದೇ ರೀತಿ ಎಪಿ ಬಾಹುವನ್ನು ಅಳೆಯೋಣ, ಇದು 4 ಸೆಂಟಿಮೀಟರ್ ಅನ್ನು ಹೊಂದಿದೆ. ಇದು ಸಹ 4 ಸೆಂಟಿಮೀಟರ್ ಅನ್ನು ಹೊಂದಿದೆ. ಅದೇ ರೀತಿ ಎಬಿ ಬಾಹು 10 ಸೆಂಟಿಮೀಟರ್ ಅನ್ನ ಹೊಂದಿದೆ. ಈಗ ಈ ಅಳತೆಗಳನ್ನ ನಾವು ಈ ಒಂದು ತ್ರಿಭುಜದ ಒಂದು ಇದರಲ್ಲಿ ನೋಡೋದಾದ್ರೆ ಕೋನ ಎಪಿಬಿ 90 ಡಿಗ್ರಿ, ಕೋನ ಪಿಎಬಿ 70 ಡಿಗ್ರಿ, ಕೋನ ಪಿಬಿಎ 20 ಡಿಗ್ರಿ, ಸ್ಪರ್ಶಕ ಪಿಬಿ 9 ಸೆಂಟಿಮೀಟರ್, ಎಪಿ 4 ಸೆಂಟಿಮೀಟರ್, ಎಬಿ ನೆಕ್ಸ್ಟ್ ಎಬಿ ಸಹ 10 ಸೆಂಟಿಮೀಟರ್ ಹೊಂದಿದೆ. ಅದೇ ರೀತಿ ಮತ್ತೊಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಎಕ್ಯೂಬಿನಲ್ಲಿ ಎಕ್ಯೂಬಿ ಸಹ 90 ಡಿಗ್ರಿ, ಕ್ಯೂಬಿ ಸಹ 70 ಡಿಗ್ರಿ, ಕ್ಯೂಬಿಎ ಸಹ 20 ಡಿಗ್ರಿ, ಬಿಕ್ಯೂ 9 ಸೆಂಟಿಮೀಟರ್, ಎಪಿ 4 ಸೆಂಟಿಮೀಟರ್, ಎಬಿ 10 ಸೆಂಟಿಮೀಟರ್ ಅನ್ನು ಹೊಂದಿದೆ. ಆದ್ರಿಂದ ಕೋನಗಳನ್ನು ಮತ್ತು ಬಾಹುಗಳನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ತ್ರಿಭುಜ ಎಪಿಬಿ ಸರ್ವಸಮ ತ್ರಿಭುಜ ಎಕ್ಯೂಬಿ ಆಗಿದೆ. ಅಂದ್ರೆ ಈ ಎರಡು ತ್ರಿಭುಜಗಳು ಸಹ ಪರಸ್ಪರ ಲಂಬ ಕೋನ ತ್ರಿಭುಜಗಳಾಗಿದೆ. ಈ ಒಂದು ಆಧಾರವನ್ನ ನಾವು ತೆಗೆದುಕೊಂಡಾಗ ಈ ಪ್ರಮೇಯವನ್ನ ಸಾಧನೆ ಮಾಡುವಂತದ್ದು ತುಂಬಾ ಸುಲಭ ಆಗ್ತದೆ. ಯಾಕೆ ಅಂದ್ರೆ ಯಾವುದೇ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಲಂಬಕೋನ ಒಂದು ಬಾಹು ಮತ್ತೊಂದು ತ್ರಿಭುಜದ ಲಂಬಕೋನ ಮತ್ತು ಅನುರೂಪ ಬಾಹುವಿಗೆ ಸಮಾನವಾಗಿದ್ದರೆ ಆ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮವಾಗಿರುತ್ತೆ. ಈ ಸರ್ವಸಮತೆಯ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತವನ್ನ ಆಧರಿಸಿ ಈ ಪ್ರಮೇಯವನ್ನ ನಾವು ತುಂಬಾ ಸುಲಭವಾಗಿ ನಾವು ಮಾಡಬಹುದಾಗಿದೆ. ಈಗ ಥಿಯರಿಟಿಕಲ್ ಫುಡ್ಗೆ ಬರೋಣ. ಈಗ ದತ್ತವನ್ನ ತೆಗೆದುಕೊಳ್ಳೋಣ. ಎ ವೃತ್ತ ಕೇಂದ್ರ ನೋಡಿ, ಇಲ್ಲಿ ಎ ವೃತ್ತ ಕೇಂದ್ರ, ಬಿ ಬಾಹ್ಯ ಬಿಂದು ಮತ್ತು ಬಿಪಿ ಮತ್ತು ಬಿಕ್ಯೂಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಬಿಪಿ ಮತ್ತು ಬಿಕ್ಯೂಗಳು ಎ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಎಪಿ ಎಕ್ಯೂ ಎಬಿಗಳನ್ನ ಸೇರಿಸಿದೆ. ಈಗ ನಾವು ಸಾಧನೆಯನ್ನ ಮಾಡಬೇಕಾಗಿದೆ. ಏನಪ್ಪಾ ಅಂದ್ರೆ ಸ್ಪರ್ಶಕಗಳು ಸಮ. ಯಾವುದು ಸ್ಪರ್ಶಕಗಳು? ಬಿಪಿ ಇಸ್ ಈಕ್ವಲ್ ಟು ಬಿಕ್ಯೂ ಅಂತ ಸಾಧನೆಯನ್ನ ಮಾಡಬೇಕು. ಕೇಂದ್ರದಲ್ಲಿ ಉಂಟಾಗಿರುವಂತಹ ಕೋನಗಳು ಯಾವ ಕೋನಗಳು ಉಂಟಾಗಿದೆ? ಪಿಎಬಿ ಇಸ್ ಈಕ್ವಲ್ ಟು ಕ್ಯೂಎಬಿ, ಅಂದ್ರೆ ಕೇಂದ್ರದಲ್ಲಿ ಉಂಟಾಗಿರುವಂತಹ ಕೋನಗಳು ಸಮ ಅಂತ ನಾವು ತೋರಿಸಬೇಕಾಗಿದೆ. ಜೊತೆಯಲ್ಲಿ ಬಾಹ್ಯ ಬಿಂದುವನ್ನ ಸೇರಿಸುವ ರೇಖೆಯೊಡನೆ ಉಂಟಾಗಿರುವಂತಹ ಕೋನಗಳು
ಬಾಹ್ಯ ಬಿಂದು ಯಾವುದು ಬಿ, ಇದನ್ನ ಸೇರಿಸುವಂತಹ ರೇಖೆ ಯಾವುದು ಎ ಬಿ. ಇಲ್ಲಿ ಉಂಟಾಗಿರುವಂತಹ ಕೋನಗಳು ಕ್ಯೂ ಬಿ ಎ ಇಸ್ ಈಕ್ವಲ್ ಟು ಪಿ ಬಿ ಎ ಎಂದು ಸಾಧನೆಯನ್ನ ಮಾಡಬೇಕಾಗಿದೆ. ಈಗ ನಾವು ನೇರವಾಗಿ ಸಾಧನೆಗೆ ಬರೋಣ. ಹೇಳಿಕೆಗಳು ಮತ್ತು ಕಾರಣಗಳನ್ನ ತೆಗೆದುಕೊಳ್ಳೋಣ. ಈಗಾಗಲೇ ನಾವು ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ಅಂತ ಸಾಧನೆಯನ್ನ ಮಾಡಿರೋದ್ರಿಂದ ಇಲ್ಲಿ ಸಾಧನೆಯನ್ನ ಮಾಡುವಂತದ್ದು ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ತುಂಬಾ ಸುಲಭವಾಗ್ತದೆ. ತ್ರಿಭುಜ ಎಪಿಬಿ ಮತ್ತು ಎಕ್ಯುಬಿ ಗಳಲ್ಲಿ ಕೋನ ಎಪಿಬಿ ಇಸ್ ಈಕ್ವಲ್ ಟು ಕೋನ ಎಕ್ಯುಬಿ. ನೋಡಿ, ಕೋನ ಎಪಿಬಿ ಇಸ್ ಈಕ್ವಲ್ ಟು ಕೋನ ಎಕ್ಯುಬಿ. ಯಾಕಂದ್ರೆ ಇವೆರಡು ಸಹ 90 ಡಿಗ್ರಿಯನ್ನ ಹೊಂದಿದೆ. 90 ಡಿಗ್ರಿ ಅಂದ್ರೆ ಅರ್ಥ ಏನು? ಅದಕ್ಕೆ ಕಾರಣ ಏನು? ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಮತ್ತು ಈಗಾಗಲೇ ಇವೆರಡು ಲಂಬಕೋನಗಳಾಗಿರೋದ್ರಿಂದ ಇಲ್ಲಿ ಎ ಬಿ ಅಂತಕ್ಕಂಥದ್ದು ಎರಡೂ ತ್ರಿಭುಜಕ್ಕೆ ಸೇರಿರ್ತಕ್ಕಂಥ ಸಾಮಾನ್ಯ ಬಾಹು. ಅದರಿಂದ ಎ ಬಿ ಇಸ್ ಈಕ್ವಲ್ ಟು, ಅದನ್ನ ಕಾರಣ ಅಂತ ಕರಿತೀವಿ, ಎ ಬಿ ಇಸ್ ಈಕ್ವಲ್ ಟು ಎ ಬಿ ಆಗಿದೆ. ಇನ್ನು ಉಳಿದಂತಹ ಬಾಹು ಎ ಪಿ ಇಸ್ ಈಕ್ವಲ್ ಟು ಎ ಕ್ಯೂ. ಯಾಕೆಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಅಂತಂದ್ಮೇಲೆ ಈ ಒಂದು ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮವಾಗಿದೆ. ಯಾವಾಗ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮವಾಗಿದೆಯೋ ಇದಕ್ಕೆ ಅನುರೂಪ ಭಾಗಗಳಾಗಿರ್ತಕ್ಕಂಥ ಬಿಪಿ ಇಸ್ ಈಕ್ವಲ್ ಟು ಬಿ ಕ್ಯೂ, ಅಂದ್ರೆ ಸ್ಪರ್ಶಕಗಳು ಸಮನಾಗಿದೆ. ಮತ್ತು ಕೇಂದ್ರದಲ್ಲಿ ಉಂಟಾಗಿರುವಂತಹ ಕೋನಗಳು ಪಿ ಎ ಬಿ ಇಸ್ ಈಕ್ವಲ್ ಟು ಕ್ಯೂ ಎ ಬಿ. ಮತ್ತು ಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸುವಂತಹ ರೇಖೆಯನ್ನು ಉಂಟಾಗಿರುವಂತಹ ಕೋನಗಳು ಪಿ ಬಿ ಎ ಇಸ್ ಈಕ್ವಲ್ ಟು ಕ್ಯೂ ಬಿ ಎಗಳು ಸಹ ಸಮವಾಗಿರ್ತವೆ. ಅದಕ್ಕೆ ಬೇಕಾದ ಥಿಯರಿಟಿಕಲ್ ಪ್ರೂಫ್ ಅನ್ನು ನೋಡಿ. ಕೇಂದ್ರದಲ್ಲಿ ಉಂಟಾಗಿರುವಂತಹ ಕೋನ ಪಿ ಬಿ ಎ ಇಸ್ ಈಕ್ವಲ್ ಟು 70 ಡಿಗ್ರಿ, ಕ್ಯೂ ಬಿ ಎ ಇಸ್ ಈಕ್ವಲ್ ಟು ಸಹ 70 ಡಿಗ್ರಿನೇ ಆಗಿದೆ. ಪಿ ಬಿ ಎ ಇಸ್ ಈಕ್ವಲ್ ಟು 20 ಡಿಗ್ರಿ, ಕ್ಯೂ ಬಿ ಎ ಇಸ್ ಈಕ್ವಲ್ ಟು ಸಹ 20 ಡಿಗ್ರಿನೇ ಆಗಿದೆ. ಮತ್ತು ಸ್ಪರ್ಶಕಗಳು ನೋಡಿ, ಸ್ಪರ್ಶಕ ಬಿಪಿ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್, ಬಿ ಕ್ಯೂ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಆಗಿದೆ. ಈ ರೀತಿ ನಾವು ಪ್ರಮೇಯವನ್ನ ತುಂಬಾ ಸುಲಭವಾಗಿ ಸಾಧನೆಯನ್ನ ಮಾಡಬಹುದಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ಪ್ರಮೇಯವನ್ನ ಸಾಧನೆ ಮಾಡೋದಕ್ಕಿಂತ ಮುಂಚೆ ನಾವು ಈ ರೀತಿಯ ಒಂದು ಪ್ರಾಯೋಗಿಕವಾಗಿ ಅವರಿಗೆ ಇಂತಹ ಒಂದು ಚಿತ್ರಗಳನ್ನ ಕೊಟ್ಟು, ನಾವೇ ತಯಾರು ಮಾಡಿ ಚಿತ್ರಗಳನ್ನ ಕೊಟ್ಟು ಅದರ ಅಳತೆಗಳನ್ನ ಅಳೆದು ಅದನ್ನ ಪ್ರಾಯೋಗಿಕವಾಗಿ ತಾವೇ ಸ್ವತಃ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನ ಪಡೆಯುವಂತೆ ಮಾಡಬೇಕಾಗಿದೆ. ಅದನ್ನ ಮಾಡಿದ್ದಾದ್ಮೇಲೆ ಮಕ್ಕಳಿಗೆ ಕೊಟ್ಟು ಈ ರೀತಿ ಯಾದಂತಹ ಒಂದು ಟೀಚಿಂಗ್ ಏಡ್ ಅನ್ನು ಉಪಯೋಗಿಸಿಕೊಂಡು ಮಕ್ಕಳೇನ್ ಮಾಡಬಹುದು, ಈ ಪ್ರಮೇಯವನ್ನ ತುಂಬಾ ಸುಲಭವಾಗಿ ಯಾವುದೇ ಒಂದು ರಚನೆ ಇಲ್ಲದೆ, ಯಾವುದೇ ಒಂದು ಹೇಳಿಕೆಗಳಿಲ್ಲದೆ ಈ ಒಂದು ಪ್ರಮೇಯವನ್ನ ನಾವು ನೇರವಾಗಿ ಬಾಯಿ ಮುಖಾಂತರ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಕ್ರಿಯೆಗೆ ನಾವು ತೊಡಗಬಹುದಾಗಿದೆ. ಅದನ್ನ